ಒಬ್ಬ ರಾಜನಾದವ, ಸಾಮಾನ್ಯ ಮನುಷ್ಯ ಆದರೆ ಶಿಕ್ಷೆಗೆ ಬೇರೆ ಒಂದು ಕಾರಣ ಉಂಟು. ರಾಜನೇ ತಪ್ಪು ಮಾಡಿದರೆ ಶಿಕ್ಷೆಯನ್ನು 2 ಪಟ್ಟು ಕೊಡಬೇಕು. ಯಾವತ್ತೂ ಕೂಡ ಒಬ್ಬರಿಗೆ ಶಿಕ್ಷೆ ಕೊಡುವುದರಿಂದ 1000 ಜನಕ್ಕೆ ಪಾಠ ಆಗ್ತದೆ ಅಂತಾದರೆ ಶಿಕ್ಷೆಯನ್ನು ಬಲವತ್ತರವಾಗಿ ಕೊಡಬೇಕು ಅಂತ ನಿಯಮ ಉಂಟು. ಹಾಗಾಗಿ ಯಾರು ಅಧಿಕಾರದಲ್ಲಿ ಇದ್ದುಕೊಂಡು ಇನ್ನೊಬ್ಬರಿಗೆ ಶಿಕ್ಷೆ ಕೊಡುವವರೇ ತಪ್ಪು ಮಾಡ್ತಾರೆ ಅಂತಂದರೆ ಅವರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು. ಅದಕ್ಕೋಸ್ಕರ ಶುಕ್ರಾಚಾರ್ಯರು ಶಾಪ ಕೊಡ್ತಾರೆ, ನೀನು ನಾಶವಾಗಿ ಹೋಗಬೇಕು. ನೀನು ಮಾತ್ರ ಅಲ್ಲ, ನೀನು ಯಾವ ಐಶ್ವರ್ಯದಿಂದ ಮತ್ತನಾಗಿದ್ದೀಯೋ, ರಾಜ್ಯ ಉಂಟು, ಕೋಶ ಉಂಟು, ಸಂಪತ್ತುಂಟು, ಬೇಕಾದಷ್ಟು ಜನ ಕೆಲಸದವರಿದ್ದಾರೆ, ಅಧಿಕಾರ ಉಂಟು ಅಂತ ಮದೋನ್ಮತ್ತನಾಗಿ ಏನೂ ಅರಿಯದಂಥ ಒಬ್ಬ ಹೆಣ್ಣಿನ ಬಾಳನ್ನು ಹಾಳು ಮಾಡಿದ್ದೀಯೋ, ಅದರಿಂದಾಗಿ ನೀನು ಸಮೂಲವಾಗಿ ನಾಶ ಆಗಬೇಕು. ಶಾಪ ಕೊಟ್ಟು ಸ್ವಲ್ಪ ಸಮಯದಲ್ಲಿಯೇ ಅವನ ಇಡೀ ನಗರಕ್ಕೆ ಬೂದಿಯ ಮಳೆ ಸುರಿಯುತ್ತದೆ, ಕೆಂಡದ ಮಳೆ ಸುರಿಯುತ್ತದೆ. ಬೂದಿ ಬಿದ್ದು ಅವನ ನಗರ ನಾಶ ಆಗಿ ಹೋಗುತ್ತದೆ. ಎಷ್ಟೋ ಕಾಲದ ಬಳಿಕ ಎಲ್ಲ ನಾಶ ಆಗಿ ಅಲ್ಲಿ ದಟ್ಟವಾದ ಕಾಡು ಹುಟ್ಟಿಕೊಳ್ತದೆ. ಅದೇ ದಂಡಕಾರಣ್ಯ ಅಂತ ರಾಮನಿಗೆ ಅಗಸ್ತ್ಯರು ದಂಡಕಾರಣ್ಯದ ವೃತ್ತಾಂತವನ್ನು ತಿಳಿಸ್ತಾರೆ. ಒಬ್ಬ ಮನುಷ್ಯ ತಾನು ಲೋಭಕ್ಕೆ ಮೋಹಕ್ಕೆ ಸಿಲುಕಿದರೆ ಎಷ್ಟು ಉತ್ಪಾತಗಳನ್ನು ಮಾಡ್ತಾನೆ, ಹಾಗೆ ಉತ್ಪಾತಗಳನ್ನು ಮಾಡಿದರೆ ಅವನಿಂದಾಗಿ ಇಡೀ ಲೋಕ ಹೇಗೆ ಹಾಳಾಗುತ್ತದೆ ಎನ್ನುವುದಕ್ಕೆ ಇದು ಉದಾಹರಣೆ ಅಂತ. ಹಾಗಾಗಿ ಸಂಪತ್ತುಂಟು, ಐಶ್ವರ್ಯ ಉಂಟು, ಅಧಿಕಾರ ಉಂಟು, ಬಲ ಉಂಟು ಎನ್ನುವ ದೃಷ್ಟಿಯಿಂದ ಲೋಕವನ್ನು ಹಾಳು ಮಾಡಲಿಕ್ಕೆ ಹೋಗಬಾರ್ದು ಬಲವಂತನಾದವ ಅಂತ ನೀತಿಯನ್ನು ಈ ಕಥೆ ತಿಳಿಸ್ತದೆ. ಹೀಗೆ ಕಥೆ ಹೇಳ್ತಾ ಇರುವಾಗ ಸಂಜೆ ಆಗುತ್ತದೆ. ರಾಮಾಯಣ ನಮಗೆ ನೆನಪಿಸಿದ ಹಾಗೆ ಪದ್ಮಪುರಾಣವು ನೆನಪಿಸ್ತದೆ. ಸಂಜೆ ಆದ ಕೂಡಲೇ ಏನು ಮಾಡಬೇಕು ಅಂತ ಪ್ರಶ್ನೆ. ಅದಕ್ಕೆ ಅಗಸ್ತ್ಯರು ಹೇಳ್ತಾರೆ, ಸಾಯಂ ಸಂಧ್ಯೆ ಹತ್ರ ಬರ್ತಾ ಉಂಟು, ಸಂಧ್ಯಾಮುಪಾಸಿತು ವೀರ ಸಮಯೋ ಖ್ಯತಿ ವರ್ತತೆ, ಏತೇ ಮಹರ್ಷಯೋ ರಾಮ ಪೂರ್ಣಕುಂಭಾ ಸಮಂತತಃ. ಸಂಜೆ ಆಯಿತು, ರಾಮ ಇನ್ನು ಮಾತನಾಡುವುದು ಬೇಡ. ಯಾಕೆ ಅಂತಂದರೆ ಈ ಸಮಯದಲ್ಲಿ ಮಾತನಾಡಿದ್ದೇವೆ ಅಂತಾದರೆ ಪುಣ್ಯವನ್ನು ಕಳ್ಕೊಳ್ತೇವೆ, ದೊಡ್ಡ ಪುಣ್ಯವನ್ನು ಕಳ್ಕೊಳ್ತೇವೆ. ಯಾವುದು ಅಂತಂದರೆ ಕಾಲದಲ್ಲಿ ಸಂಧ್ಯೆಯನ್ನು ಉಪಾಸನೆ ಮಾಡಬೇಕು ಅಂತುಂಟು, ಪಾಪ ಬರ್ತದೆ ಕಾಲದಲ್ಲಿ ಉಪಾಸನೆ ಮಾಡದಿದ್ದರೆ. ಹಾಗಾಗಿ ಸಂಧ್ಯಾಕಾಲ ಬರ್ತಾ ಉಂಟು, ಸಾಯಂ ಸಂಧ್ಯೆಯನ್ನು ಉಪಾಸನೆ ಮಾಡು ಅಂತ ಅಗಸ್ತ್ಯರು ರಾಮನನ್ನು ಎಚ್ಚರಿಸ್ತಾರೆ ಪದ್ಮಪುರಾಣದಲ್ಲಿ. ರಾಮಾಯಣದಲ್ಲಿ ಪ್ರಾತಃ ಸಂಧ್ಯೆಯನ್ನು ಉಪಾಸನೆ ಮಾಡು ಅಂತ ವಿಶ್ವಾಮಿತ್ರರು ರಾಮನನ್ನು ಎಚ್ಚರಿಸ್ತಾರೆ. ಅಂದರೆ 2 ಮಹರ್ಷಿಗಳು ರಾಮದೇವರಿಗೆ 2 ಕಾಲಕ್ಕೆ ಸಂಧ್ಯಾವಂದನೆ ಮಾಡಬೇಕು ಅಂತ ಭಿನ್ನ ಭಿನ್ನವಾದ ಸ್ಥಳದಲ್ಲಿ ಭಿನ್ನ ಭಿನ್ನವಾದ ಕಾಲದಲ್ಲಿ ಉಪದೇಶ ಮಾಡಿದ್ದಾರೆ ಅಂತಂದರೆ ಅರ್ಥ ಏನು ಅಂತಂದರೆ ನಾವು ಸಂಧ್ಯೆಯನ್ನು ಬಿಡಬಾರ್ದು ಅಂತ, ಸಂಧ್ಯೋಪಾಸನೆಯನ್ನು ಮಾಡಲೇಬೇಕು. ಸಂಜೆಯ ಕಾಲಕ್ಕೆ ಸೂರ್ಯ ಅಸ್ತ ಆಗುವಾಗ, ಸೂರ್ಯ ಉದಯ ಆಗುವಾಗ ಎಲ್ಲಿಯಾದರೂ ಒಂದು ಕಡೆ ಕುಳಿತುಕೊಂಡು ದೇವರ ಸ್ಮರಣೆಯನ್ನಾದರೂ ಮಾಡಬೇಕು ಎನ್ನುವ ವಿಚಾರವನ್ನು ಅಗಸ್ತ್ಯಾದಿ ಋಷಿಗಳು ರಾಮನಂತಹ ದೊಡ್ಡ ಜ್ಞಾನಿಗೆ, ಸಾಕ್ಷಾತ್ ಭಗವಂತನಿಗೆ ಉಪದೇಶ ಮಾಡುವ ಮೂಲಕ ಅಂತ ಅರ್ಥ ಅಲ್ಲ, ನೆನಪಿಸುವ ಮೂಲಕ ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ ಅಂತ. ರಾಮದೇವರಿಗೆ ಸಂಧ್ಯಾವಂದನೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ, ಗೊತ್ತಿದ್ದರೂ ಕೂಡ ಲೋಕಕ್ಕೆ ತಿಳಿಸುವಂಥದ್ದು ಹೇಗೆ ಅಂತಂದರೆ ಇನ್ನೊಬ್ಬನಿಗೆ ತಿಳಿಸುವ ಮೂಲಕ. ನಮ್ಮಲ್ಲೊಂದು ನಿಯಮ ಉಂಟು, 10 ಮಕ್ಕಳು ಜೋರು ತಂಟೆ ಮಾಡ್ತಾ ಇದ್ದರೆ ನಾವು 10 ಜನಕ್ಕೂ ಜೋರು ಮಾಡೋದಿಲ್ಲ, ಯಾರನ್ನಾದರೂ ಒಬ್ಬನನ್ನು ಕರೆದು ಜೋರು ಮಾಡೋದು, ಸುಮ್ಮನೆ ಕೂತ್ಕೊಳ್ಬೇಕು, ಮಾತಾಡಬಾರ್ದು ಅಂತ. ಎಲ್ಲ ಮಕ್ಕಳು ಗಪ್ ಚಿಪ್ಪಾಗ್ತವೆ. ಹಾಗೆ ಲೋಕವನ್ನು ತಿದ್ದಬೇಕು ಅಂತಂದರೆ ಯಾರು ಮಹಾತ್ಮರೇನು ಮಾಡ್ತಾರೆ ಅಂತಂದರೆ ಯಾರನ್ನಾದರೂ ಒಬ್ಬರನ್ನು ಮಹಾವ್ಯಕ್ತಿಯನ್ನು ಕರೆದು ಅವರಿಗೆ ಉಪದೇಶ ಮಾಡಿದ ಹಾಗೆ ಮಾಡ್ತಾರೆ. ಅವರು ಆಯಿತು ಅಂತ ಹೇಳಿ ಆದ ಕೆಲಸವನ್ನು ಮಾಡಲಿಕ್ಕೆ ಆರಂಭ ಮಾಡಿದರು ಅಂತಂದರೆ ಅದರಿಂದ ಸ್ಫೂರ್ತಿಗೊಂಡು ಎಲ್ಲರೂ ಕೂಡ ಆ ಕೆಲಸ ಮಾಡ್ತಾರೆ. ಆ ಉದ್ದೇಶದಿಂದ ಅಗಸ್ತ್ಯರು ರಾಮದೇವರಿಗೆ ಸಂಧ್ಯಾವಂದನೆ ಮಾಡು, ಸಾಯಂ ಸಂಧ್ಯೆಯನ್ನು ಉಪಾಸನೆ ಮಾಡು ಅಂತ ಸೂಚನೆ ಮಾಡ್ತಾ ಇದ್ದಾರೆ. ಈ ಸೂಚನೆ ನಮಗೆ ಪುರಾಣ ಕೊಡುವಂಥದ್ದು ಯಾಕೆ ಅಂತಂದರೆ ನಮ್ಮಲ್ಲಿ ಒಳ್ಳೆಯ ಗುಣಗಳನ್ನು ತುಂಬಿಸ್ಲಿಕ್ಕೋಸ್ಕರ. ಮಹರ್ಷಯ ರಾಮ ಪೂರ್ಣಕುಂಭಾ ಸಮಂತತಃ. ನೋಡಿ, ಎಲ್ಲ ಋಷಿಗಳನ್ನು ನೋಡು, ಎಲ್ಲರೂ ಕೂಡ ಕೈಯಲ್ಲಿ ಪೂರ್ಣಕುಂಭವನ್ನು ಹಿಡ್ಕೊಂಡು ಸಂಧ್ಯೋಪಾಸನೆಗೆ ಹೋಗ್ತಾ ಇದ್ದಾರೆ ಅಂತ. ಈ ದೃಶ್ಯವನ್ನು ನೋಡಿಯೇ ಸಾಯಂ ಸಂಧ್ಯೆ ಆಯಿತು, ಕಾಲ ಆಯಿತು ಅಂತ ಗೊತ್ತಾಗಬೇಕು. ಅದಕ್ಕೋಸ್ಕರ ಅಗಸ್ತ್ಯರು ಎಚ್ಚರಿಸ್ತಾರೆ, ರವಿ ಅಸ್ತಂಗತೋ ರಾಮ ಗತ್ತೋದಕ ಉಪಸ್ಪೃಶ. ಸೂರ್ಯ ಮುಳುಗುತ್ತಾ ಇದ್ದಾನೆ ರಾಮ, ಅದಕ್ಕೋಸ್ಕರ ಗತ್ವಾ ಉದಕಂ ಉಪಸ್ಪೃಶ, ಹೋಗಿ ನೀರನ್ನು ಮುಟ್ಟು ಅಂತ.
ನೀರನ್ನು ಮುಟ್ಟುವುದು ಅಂತಂದರೆ ಆಚಮನ, ಸ್ನಾನ ಅಥವಾ ಪಾದಪ್ರಕ್ಷಾಲನಾದಿಗಳನ್ನು ಮಾಡಿ ಅರ್ಘ್ಯ ಪ್ರದಾನ ಮಾಡು ಅಂತ ಅರ್ಥ. ನಮ್ಮಲ್ಲಿ ಹಿಂದಿನ ಪರಿಪಾಟಿ ಹೇಗಿತ್ತು ಅಂತಂದರೆ ಸಂಧ್ಯೋಪಾಸನೆ ಎನ್ನುವಂಥದ್ದು ಮನೆಯೊಳಗೆ ಆಗ್ತಿರಲಿಲ್ಲ, ಹೊರಗೆ ಆಗ್ತಾ ಇತ್ತು. ಹೊರಗೆ ಎಲ್ಲಿ ಅಂತ ಕೇಳಿದರೆ ನದಿಯ ತಟದಲ್ಲಿ, ಕೆರೆ ದಂಡೆಯಲ್ಲಿ, ಕೆರೆಯ ಬದಿಯಲ್ಲಿ, ಹೀಗೆ ಎಲ್ಲಿ ನೀರುಂಟೋ ನೀರಿನ ಸ್ಥಾನಕ್ಕೆ ಹೋಗಿ ಅಲ್ಲೇ ಸ್ನಾನಾದಿಗಳನ್ನು ಮಾಡಿ ಅಲ್ಲೇ ಅರ್ಘ್ಯ ಪ್ರದಾನವನ್ನು ಮಾಡುವಂಥದ್ದು. ಸನ್ಯಾಸಿಗಳು ಅಂತಂದರೆ 3 ಸಂಧ್ಯೆಯಲ್ಲೂ ಸ್ನಾನ ಮಾಡಬೇಕು. ಗೃಹಸ್ಥರಿಗೆ ಬೆಳಿಗ್ಗೆ ಮಾತ್ರ ಸ್ನಾನ, ಸಂಜೆಗೆ ಗೃಹಸ್ಥರಿಗೆ ಸ್ನಾನ ವಿಹಿತ ಅಲ್ಲ, ಬ್ರಹ್ಮಚಾರಿಗಳಿಗೆ ಕೃತಾಕೃತ ಅನ್ನೋ ನಿಯಮ ಉಂಟು. ಹೀಗೆ ಸ್ನಾನಾದಿಗಳನ್ನು ಮಾಡಿ ಸಂಧ್ಯಾವಂದನಗಳನ್ನು ಮಾಡಬೇಕು ಅಂತ, ಆ ಸಂಧ್ಯೆಯನ್ನು ಮಾಡಬೇಕು ಅಂತ ಎಚ್ಚರಿಸ್ತಾ ಇದ್ದಾರೆ. ರಾಮದೇವರು ಅಗಸ್ತ್ಯರ ಮಾತು ಕೇಳಿ ಸಂಧ್ಯಾವಂದನೆ ಮಾಡ್ತಾರೆ. ಆಮೇಲೆ ಮತ್ತೆ ಆ ಆನಂತರ ಕಾಲದಲ್ಲಿ ಮತ್ತೊಂದು ದಿವಸ ಹೀಗೆ ಸಂವಾದ ಅನೇಕ ದಿನಗಳ ಕಾಲ ನಡೀತದೆ. ಒಂದು ದಿವಸ ಹೀಗೆ ಮಾಡ್ತಾ ಇರುವಾಗ 2 ಪಕ್ಷಿಗಳು ಬರ್ತವೆ ರಾಮದೇವರ ಹತ್ರ ವಿಚಾರಣೆಗೆ, ಏನೋ ವಾದ ಮಾಡಿಕೊಂಡು ಪರಿಹಾರ ಮಾಡಿಕೊಳ್ಬೇಕು ಅಂತ 2 ಪಕ್ಷಿಗಳು. ಗುರುದ್ರೋಲೂಕ ಪ್ರಕರಣ ಅಂತ ಕರೀತೇವೆ. ಒಂದು ಗಿಡುಗ, ಮತ್ತೊಂದು ಉಲೂಕ ಗೂಬೆ. ಈ 2 ಪಕ್ಷಿಗಳು ಬಂದು ರಾಮದೇವರ ಹತ್ರ ನ್ಯಾಯ ಕೇಳ್ತವೆ. ದೇವರೇ, ಉಲೂಕ ಹೇಳ್ತದೆ, ನಾನು ಒಂದು ಮನೆ ಕಟ್ಟಿದ್ದೆ, ಗೂಡು ಕಟ್ಟಿದ್ದೆ. ಗೂಡನ್ನು ಬಿಟ್ಟು ಒಂದಿಷ್ಟು ವರ್ಷ ನಾವು ದೇಶ ಪರ್ಯಟನೆಗೆ ಅಂತ ಎಲ್ಲ ಕಡೆ ಸುತ್ತಿದೆ. ಹಿಂದಿರುಗಿ ಬರುವಾಗ ನನ್ನ ಹಾಗೆ ಊರು ಸುತ್ತಲಿಕ್ಕೆ ಹೋಗಿದ್ದ ಮತ್ತೊಂದು ಗಿಡುಗ ಬಂದು ನನ್ನ ಗೂಡನ್ನು ಸೇರಿಕೊಂಡಿದೆ. ಹಾಗಾಗಿ ನನಗೆ ನನ್ನ ಗೂಡನ್ನು ಕೊಡಬೇಕು, ತಿರುಗಿ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತದೆ. ರಾಮದೇವರು ಗಿಡುಗನನ್ನು ಕರೆದು ಕೇಳ್ತಾರೆ, ಹೌದಾ ಅಂತ. ಗಿಡುಗ ಹೇಳ್ತಾರೆ, ಇಲ್ಲ, ನಾನು ಕೂಡ ಆ ಗೂಡು ನನ್ನದೇ, ಅದು ನನ್ನದೇ ಮನೆ. ಉಲೂಕ ಸುಳ್ಳು ಹೇಳ್ತಾ ಉಂಟು ಅಂತ. ಹೀಗೆ ಗೂಬೆ ಹೇಳ್ತದೆ ನನ್ನ ಮನೆ ಅಂತ, ಗಿಡುಗ ಹೇಳ್ತದೆ ನನ್ನದೇ ಮನೆ ಅಂತ. ಹಾಗಾದರೆ ನಿಶ್ಚಯ ಮಾಡುವುದು ಹೇಗೆ ಅಂತ, ನ್ಯಾಯವನ್ನು ತೀರ್ಮಾನ ಹೇಗೆ ಕೊಡುವುದು ಎನ್ನುವ ಸಂದರ್ಭದಲ್ಲಿ ಈ ಕಥೆ ಬಂದಿದೆ. ಹೇಗೆ ನ್ಯಾಯ ಕೊಡಬೇಕು ಅಂತಂದರೆ, ಸರಿಯಾಗಿ 2 ಪಕ್ಷಗಳ ವಾದವನ್ನು ಆಲಿಸಬೇಕಂತೆ. ಅವಸರದಲ್ಲಿ ಯಾವುದೇ ತೀರ್ಮಾನವನ್ನು ಕೊಡಬಾರ್ದು. ಸರಿಯಾಗಿ 2 ಪಕ್ಷಗಳ ತೀರ್ಮಾನವನ್ನು ಆಲಿಸಿ ಆಮೇಲೆ ನ್ಯಾಯವನ್ನು ತೀರ್ಮಾನಿಸಬೇಕು ಅಂತ ರಾಮದೇವರು ಆಲೋಚನೆ ಮಾಡ್ತಾರೆ. ಹೌದಾ, ಹಾಗಾದರೆ ನೀನು ಎಷ್ಟು ಕಾಲದಿಂದ ಈ ಗೂಡಿನಲ್ಲಿ ಇದ್ದಿ ಹೇಳು ಅಂತ. ಅದಕ್ಕೆ ಉಲೂಕ ಹೇಳ್ತದೆ, ಗೃದ್ರ ಹೇಳ್ತದೆ, ನಾನು ಯಾವ ಕಾಲದಲ್ಲಿ ರಾಜರು, ದೊಡ್ಡ ದೊಡ್ಡ ರಾಜರು ಭೂಮಂಡಲವನ್ನು ಬೆಳೆಸಿದರೋ, ಭೂಮಂಡಲವನ್ನು ಸೃಷ್ಟಿ ಮಾಡಿದರೋ, ಹೊತ್ತುಕೊಂಡ್ರೋ, ಆ ಕಾಲದಿಂದ ನಾನು ಈ ಗೂಡಿನಲ್ಲಿದ್ದೇನೆ ಅಂತ. ಗೂಬೆ ಹೇಳ್ತದೆ, ಯಾವ ಕಾಲದಲ್ಲಿ ದೊಡ್ಡ ದೊಡ್ಡ ಮರಗಳು ಬೆಳೆದು ಭೂಮಿ ಸೃಷ್ಟಿ ಆಯಿತೋ ಆ ಕಾಲದಲ್ಲಿ ನಾನಿದ್ದೇನೆ ಅಂತ. ರಾಮದೇವರು ಆಲೋಚನೆ ಮಾಡ್ತಾರೆ. ಕೊನೆಗೆ ನಾನೊಬ್ಬನೇ ತೀರ್ಮಾನ ಕೊಡುವುದು ಒಳ್ಳೆಯದಲ್ಲ ಅಂತ ಮಂತ್ರಿಗಳನ್ನು ಕರೀತಾರೆ. ದೃಷ್ಟಿ, ಜಯಂತ, ಸುಮಂತ್ರ, ರಾಷ್ಟ್ರವರ್ಧನ, ವಿಶೋಕ ಅಂತ ಅನೇಕ ಜನ ಮಂತ್ರಿಗಳಿದ್ದಾರೆ, ಸುರಾಷ್ಟ್ರ ಅಂತ ಮಂತ್ರಿಗಳಿದ್ದಾರೆ. ಆ 8 ಜನ ಮಂತ್ರಿಗಳು ಅವರನ್ನೆಲ್ಲ ಕರೀತಾರೆ. ಕರೆದು ರಾಮದೇವರು ಹೇಳ್ತಾರೆ, ಈ 2 ಹಕ್ಕಿಗಳು ಗಲಾಟೆ ಮಾಡ್ತಾ ಇದ್ದಾವೆ ಪರಸ್ಪರ, ಇವುಗಳಿಗೆ ನ್ಯಾಯ ಕೊಡಬೇಕು. ಯಾರ ಮನೆಯೋ ಅವನಿಗೆ ಆ ಮನೆಯನ್ನು ಕೊಡಬೇಕು, ಇನ್ನೊಬ್ಬರನ್ನು ಓಡಿಸಬೇಕು ಅಂತ. ಸರಿ, ಇವರೆಲ್ಲ ಆಲೋಚನೆ ಮಾಡ್ತಾರೆ. ಆಲೋಚನೆ ಮಾಡಿ ಒಂದು ತೀರ್ಮಾನ ಕೊಡ್ತಾರೆ. ತೀರ್ಮಾನ ಕೊಡುವಾಗ ರಾಮದೇವರು ಹೇಳುವಂತಹ 2-3 ಮಾತುಗಳನ್ನು ನಾವು ನೋಡ್ಕೊಳ್ಬೇಕು. ಪದ್ಮಪುರಾಣ ಈ ಕಥೆಯನ್ನು ಹೇಳ್ತಾ ಇರುವಂಥದ್ದು ಕೇವಲ ಒಂದು ಯಾವುದೋ ನ್ಯಾಯ ತೀರ್ಮಾನ ಕೊಡ್ತೇವೆ ಎನ್ನುವ ಉದ್ದೇಶಕ್ಕಲ್ಲ. ಸಭೆ ಹೇಗಿರಬೇಕು, ನ್ಯಾಯವನ್ನು ಹೇಗೆ ತೀರ್ಮಾನಿಸಬೇಕು ಅಂತ ಹೇಳುವುದಕ್ಕೆ ರಾಮದೇವರು ಒಂದು ಮಾತು ಹೇಳ್ತಾರೆ. ಅವರ ಬಾಯಿಯಿಂದ ಬಂದದ್ರಿಂದ ಆ ಮಾತನ್ನು ನಾವು ಕೇಳಬೇಕು. ಅವರ ಮಾತು, ನಸಾ ಸಭಾ ಯತ್ರ ನಸಂತಿ ವೃದ್ಧಾಃ ನತೆ ಯೇ ನವದಂತಿ ಧರ್ಮಂ ನಾಸೌ ಧರ್ಮ ಯತ್ರ ನಚಾಸ್ತಿ ಸತ್ಯಂ ನತತ್ಸತ್ಯಂ ಯಚ್ಚಲಂ ಅಭ್ಯುಪೈತಿ. ನ್ಯಾಯ ತೀರ್ಮಾನ ಕೊಡಬೇಕಾದ್ರೆ ಒಬ್ಬರೇ ಕೊಡಬಾರ್ದು. 4 ಜನವನ್ನು ಇಟ್ಟುಕೊಂಡು ನಮ್ಮ ಅಭಿಪ್ರಾಯವನ್ನು ಅವರಿಗೆ ಹೇಳಿ ಅದನ್ನು ವಿಮರ್ಶೆ ಮಾಡಿ ನ್ಯಾಯ ತೀರ್ಮಾನ ಕೊಡಬೇಕು. ಇದು ದೊಡ್ಡ ವಿಷಯ ಅಲ್ಲ. ಒಂದು ಗೂಬೆ, ಒಂದು ಹದ್ದು ಬಂದು ಗಲಾಟೆ ಮಾಡ್ತಾ ಉಂಟು, ಅವುಗಳು ನ್ಯಾಯ ತೀರ್ಮಾನ ಕೊಡೋದು ನಮ್ಮ ಲೆಕ್ಕದಲ್ಲಿ ದೊಡ್ಡ ವಿಷಯ ಅಲ್ಲ. ನಾವೇನು ಹೇಳ್ತೇವೆ ಅಂತಂದರೆ, ಈ 2 ಪೆಟ್ಟು ಕೊಟ್ಟು ಕಳಿಸಿ, ಸುಮ್ಮನೆ ಕೂತ್ಕೊಳ್ಳಿ, ಗಲಾಟೆ ಮಾಡಬೇಡಿ, ಹೋಗಿ ಅಂತ ಹೇಳಿದ್ರೆ ಮುಗೀತು. ಅಥವಾ 2 ಮನೆ ಇಬ್ಬರಿಗೆ ಕಟ್ಟಿಕೊಟ್ರೆ ಮುಗೀತು ಅಂತ. ಹೀಗೆಲ್ಲ ಪರಿಹಾರ ಆಗುವುದಲ್ಲ. ರಾಮದೇವರು ಎಷ್ಟು ದೊಡ್ಡವರು ಅಂತ ತೋರಿಸ್ಲಿಕ್ಕೆ ಈ ಕಥೆ ಬರ್ತಾ ಉಂಟು. ಯಕ್ಕಶ್ಚಿತ್ ಸಣ್ಣ ಸಣ್ಣ ಪ್ರಾಣಿಗಳಾದರೂ ಕೂಡ ಸತ್ಯವನ್ನು ಬಿಡದೆ ನ್ಯಾಯ ಕೊಡಬೇಕು ಎನ್ನುವುದಕ್ಕೆ ಈ ಕಥೆ ಬರ್ತಾ ಉಂಟು.
ಸತ್ಯವನ್ನು ಬಿಡದೆ ನ್ಯಾಯ ಕೊಡುವುದು ಹೇಗೆ? ಸತ್ಯ ಯಾವುದು ಅಂತ ಗೊತ್ತಾಗಬೇಕು. ಅದಕ್ಕೆ ಹೇಳ್ತಾರೆ, ನಸಾ ಸಭಾ ಯತ್ರ ನಸಂತಿ ವೃದ್ಧಾಹ. ನ್ಯಾಯ ಪಂಚಾಯತಿಗೆ ಮಾಡಬೇಕು, ರಾಜ್ಯ ಪಂಚಾಯತಿಗೆ ಮಾಡಬೇಕು ಅಂತ ಸಭೆ ಅಂತ ಮಾಡ್ತೇವಲ್ವ, 4 ಜನವನ್ನು ಕೂತ್ಕೊಳಿಸಿ ಒಂದು ಮೀಟಿಂಗ್ ಮಾಡುವಾಗ ಸಭೆ ಅಂತ ಅದಕ್ಕೆ ಹೆಸರು. ಧರ್ಮಶಾಸ್ತ್ರದ ಪರಿಭಾಷೆಯಲ್ಲಿ ಪರಿಷತ್ತು ಅಂತ ಕರಿತೇವೆ. ಪರಿಷತ್ತು ಅಂತಂದರೆ ಅನೇಕ ಶಾಸ್ತ್ರಾದಿಗಳನ್ನು ಓದಿಕೊಂಡು ಅದರಲ್ಲಿ ತಜ್ಞರಾಗಿರುವಂತಹ ನ್ಯಾಯ ಕುಶಲಿಗಳಾಗಿರುವಂತಹ ಜನ ಕೂತ್ಕೊಳ್ಬೇಕು. ಇವತ್ತು ಕೋರ್ಟ್ ಅಂತ ಹೇಳೋದಕ್ಕಿಂತ ಅನೇಕ ನ್ಯಾಯಮೂರ್ತಿಗಳ ಒಂದು ಬೆಂಚ್ ಅಂತ ಮಾಡ್ತಾರೆ. ಕೇವಲ ಒಬ್ಬ ನ್ಯಾಯಮೂರ್ತಿಗಳು ಕೆಲವು ವಿಷಯಕ್ಕೆ ತೀರ್ಮಾನ ಕೊಡುವುದಿಲ್ಲ. ದೊಡ್ಡ ದೊಡ್ಡ ವಿಷಯಗಳಾದರೆ 4-5 ಜನ ನ್ಯಾಯಮೂರ್ತಿಗಳನ್ನು ಸೇರಿಸಿ ಒಂದು ವೇದಿಕೆ ಮಾಡಿ, ಒಂದು ಟೇಬಲ್ ಮಾಡಿ, ಆಮೇಲೆ ಮತ್ತದನ್ನು ಪ್ರಧಾನ ನ್ಯಾಯಮೂರ್ತಿಗಳು ನ್ಯಾಯ ಕೊಡ್ತಾರೆ. ಆ ವ್ಯವಸ್ಥೆ ನಮ್ಮಲ್ಲೂ ಹೇಗೆ ಉಂಟು ಅದೇ ರೀತಿ ಹಿಂದೂ ಇರುತ್ತೆ. ಅದಕ್ಕೆ ಪರಿಷತ್ತು ಅಂತ ಕರೀತಾರೆ. ಆ ಪರಿಷತ್ನಲ್ಲಿ ಯಾರಿರಬೇಕು ಅಂತ ಕೇಳಿದರೆ ಸ್ವಲ್ಪ ಮುದುಕರಿರಬೇಕು ಅಂತ. ಎಲ್ಲ ಯುವಕರನ್ನು ಹಾಕಬಾರ್ದು. ಯಾಕೆ ಮುದುಕರಿರಬೇಕು ಅಂತ ಕೇಳಿದರೆ ಅವರು ತುಂಬ ಓದಿಕೊಂಡಿರ್ತಾರೆ. ಹಾಗಾದರೆ ಮುದುಕರು ಅಂದರೆ ಯಾರು? ತಲೆ ಹಣ್ಣಾದವರು ಎಲ್ಲ ಮುದುಕರೋ ಅಂತ ಕೇಳಿದರೆ ಮನು ಹೇಳ್ತಾನೆ, ಹಾಗೆ ಎಣಿಸ್ಕೊಳ್ಬೇಡಿ. ತಲೆ ಹಣ್ಣಾದರೆ ಅಥವಾ ನಡಿಲಿಕ್ಕಾಗುವುದಿಲ್ಲ, ಹಲ್ಲು ಬಿದ್ದು ಹೋಗಿದೆ, ಮುದುಕ ಅಂತ ತಿಳ್ಕೊಳ್ಬೇಡಿ. ಶಾಸ್ತ್ರದ ಪರಿಭಾಷೆಯಲ್ಲಿ ವೃದ್ಧ ಎನ್ನುವ ಶಬ್ದಕ್ಕೆ ಜ್ಞಾನಿ ಅಂತ ಅರ್ಥ. ಹಾಗಾಗಿ ನತೇನ ವೃದ್ಧೋ ಭವತಿ ಏನಾಸ್ಯ ಫಲಿತಂ ಶಿರಃ ಯೋ ವೈ ಯುವಾಪ್ಯಧೀಯಾನಃ ತಂ ದೇವಾಹ ಸ್ಥವಿರಂ ವಿದುಹು ಅಂತ ಮನುವಿನ ಮಾತು. ಯಾರು ವೃದ್ಧರು ಅಂತ ಕೇಳಿದರೆ ಯಾರಿಗೆ ತಲೆ ಹಣ್ಣಾಗಿದೆ, ಯಾರ ಹಲ್ಲು ಬಿದ್ದು ಹೋಗಿದೆ ಅವ ಮುದುಕ ಅಂತ ಅರ್ಥ ಅಲ್ಲ, ಅವ ಜ್ಞಾನಿ ಅಂತ ಅರ್ಥ ಅಲ್ಲ. ಯಾರು ಜ್ಞಾನಿ ಅಂತಂದರೆ ಯೋ ವೈ ಯುವಾಪ್ಯಧೀಯಾನಃ, ತಾನು ಯುವಕನಾಗಿದ್ದು ನಿತ್ಯ ಅಧ್ಯಯನ ಮಾಡ್ತಾ ಇದ್ದಾನೆ ಅಂತಂದರೆ ಅವನನ್ನು ಮುದುಕರ ಪಟ್ಟಿಯಲ್ಲಿ ಸೇರಿಸಬೇಕು. ತಲೆ ಹಣ್ಣಾಗಿದ್ದು ಹಲ್ಲು ಬಿದ್ದು ಹೋಗಿದ್ದರೂ ಕೂಡ ಓದುವುದಿಲ್ಲ ಅಂತಾಗಿದ್ದರೆ, ಓದಲಿಕ್ಕೆ ಹೋಗುವುದೇ ಇಲ್ಲ ಅಂತಾದರೆ ಅವನೊಂದು ಜ್ಞಾನಿ ಅಂತ ಹೇಳಲಿಕ್ಕಿಲ್ಲ. ಹಾಗಾಗಿ ಜ್ಞಾನಿ ಅಂತಂದರೆ ಕೇವಲ ವಯಸ್ಸಾದವ ಅಂತ ಅರ್ಥ ಅಲ್ಲ. ಯುವಕನಾಗಿದ್ದು ಅಧ್ಯಯನ ಹೆಚ್ಚು ಮಾಡಿದರೆ ಅವನನ್ನೂ ಜ್ಞಾನಿ ಅಂತ ಕರಿಬೇಕು.